ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇವಲ 10 ರೂಪಾಯಿ ಮಾರಿಗೋಲ್ಡ್ ಬಿಸ್ಕೆಟಿಂದ ನೀವು ರುಚಿಯಾದ ಈ ಒಂದು ರೆಸಿಪಿನ ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ. ಸೊ ಈ ಒಂದು ರುಚಿಯಾದ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಮಾರಿಗೋಲ್ಡ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಸೊ ಮಾರಿಗೋಲ್ಡ್ ಬಿಸ್ಕೆಟ್ನೇ ತೊಗೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಿಮಗೆ ಯಾವ ಬಿಸ್ಕೆಟ್ಸ್ ಬೇಕೋ ಸೊ ಆ ಬಿಸ್ಕೆಟ್ಸ್ನ ತೊಗೋಬೋದು. ಆದರೆ ಅದರಲ್ಲಿ ಕ್ರೀಮ್ ಇಲ್ಲದೇ ಇರೋಂತಹ ಬಿಸ್ಕೆಟ್ಸ್ನ ತೊಗೊಳ್ಳಿ. ತುಂಬಾ ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಪಾರ್ಲೆ-ಜಿ ಬಿಸ್ಕೆಟಿಂದ ನಾವು ತುಂಬಾ ರೆಸಿಪಿಗಳನ್ನು ತಯಾರಿಸೋದು ಹೇಗೆ ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ. ಈ ಒಂದು ರೆಸಿಪಿನ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಸೊ ನೀವು ಬೇಕು ಅಂದರೆ ಪಾರ್ಲೆ-ಜಿ ಬಿಸ್ಕೆಟ್ ಕೂಡ ತೊಗೋಬೋದು ಈ ಒಂದು ಸ್ವೀಟ್ ಮಾಡೋದಕ್ಕೆ ಅಥವಾ ಈ ಒಂದು ರೆಸಿಪಿ ಮಾಡೋದಕ್ಕೆ. ಓಕೆ, ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಇಲ್ಲಿ ನಾನು ಬಿಸ್ಕೆಟ್ಸ್ನ ಫಸ್ಟು ಈ ರೀತಿಯಾಗಿ ಮುರಿದು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಪ್ಯಾಕ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ ನಾನು. ಬೇಕು ಅಂದರೆ 1 ಪ್ಯಾಕೆಟ್ ಬಿಸ್ಕೆಟಲ್ಲೇ ನೀವು ಈ ರೆಸಿಪಿನ ತಯಾರಿಸ್ಬೋದು. ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ನಾನು 2 ಪ್ಯಾಕೆಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಸೊ ಈಗ ಈ ಥರ ಕಟ್ ಮಾಡಿರುವಂತಹ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ ನಂತರ ನಾವು ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಲೇ ಹಾಗೆ ಇದನ್ನು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಕೇವಲ 10 ರೂಪಾಯಿ ಮಾರಿಗೋಲ್ಡ್ ಬಿಸ್ಕೆಟಿಂದ ರುಚಿಯಾದ ಒಂದು ರೆಸಿಪಿನ ತಯಾರಿಸಿ ಫ್ರೆಂಡ್ಸ್. ಓಕೆ, ಇನ್ಸ್ಟೆಂಟ್ ಆಗಿರೋಂತಹ ಒಂದು ರೆಸಿಪಿ ಇದು. ಈ ರೀತಿಯಾಗಿ ನಾನು ಪೌಡರ್ ಮಾಡಿ ಬಂದಿದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ, ಈ ರೀತಿಯಾಗಿ ಪೌಡರ್ ಆಗಿರಬೇಕು. ಇದಕ್ಕೆ ನೀರು ಅಥವಾ ಬೇರೆ ಏನನ್ನು ಕೂಡ ಹಾಲು ಏನು ಕೂಡ ಹಾಕ್ತಲೇ ಹಾಗೆ ಇದನ್ನು ಪೌಡರ್ ಮಾಡ್ಕೊಂಡು ಬರಬೇಕು. ಸೊ ಪೌಡರ್ ಮಾಡಿರೋಂತಹ ಒಂದು ಬಿಸ್ಕೆಟ್ಸ್ನ ಒಂದು ಸೈಡ್ ನಾವು ಇಟ್ಕೊಂಡ್ಬಿಡೋಣ. ಸೊ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದೇ 1 ಸ್ಪೂನ್ ಆದರೆ ಸಾಕಾಗುತ್ತೆ. ತುಪ್ಪ ಸ್ವಲ್ಪ ಕರಗಿದ ನಂತರ ನಾವು ಪೌಡರ್ ಮಾಡಿರೋಂತಹ ಬಿಸ್ಕೆಟ್ ಇದೆಯಲ್ಲ, ಸೊ ಆ ಬಿಸ್ಕೆಟ್ ಪೌಡರ್ನ ಹಾಕ್ಕೊಳ್ಳೋಣ. ನೋಡಿ, ಈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಒಂದ್ಸಲ ನಾನು ಮಿಕ್ಕಿರೋಂತಹ ಬಿಸ್ಕೆಟ್ಸ್ನ ಪೌಡರ್ ಮಾಡ್ಕೊಂಬರ್ತೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ಇದು. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಮನೆಯಲ್ಲಿ ತಯಾರಿಸಿ ನೋಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ನೋಡೋಕೆ ಹೋಗಬೇಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಇದನ್ನು ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ನೀವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಘಮ ಘಮ ಅಂತ ನಮಗೆ ಪರಿಮಳ ಬರ್ತಾ ಇರಬೇಕು. ಅಲ್ಲಿವರೆಗೂ ನಾವು ಈ ಒಂದು ಪೌಡರ್ನ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಗ ಕರೆಕ್ಟಾಗಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಅವಾಗಿದ್ದಿದ್ದ ಕಲರ್ಗೂ ಇವಾಗಿದ್ದಿದ್ದ ಕಲರ್ಗೂ ಸೊ ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ಒಂದು ಸೈಡ್ ತೆಗೆದು ಇಟ್ಕೊಂಬಿಡೋಣ ಫಸ್ಟು. ನಂತರ ಈಗ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಇಷ್ಟ ಆದರೆ ನೀವು 1 ಕಪ್ ಸಕ್ಕರೆನ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಹಾಕಿದ ನಂತರ ಇದನ್ನು ನಾವು ಪಾಕ ಮಾಡೋದಕ್ಕೆ ಇಡಬೇಕಾಗುತ್ತೆ. ಸ್ಟವ್ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಇದು ಪಾಕ ಮಾಡೋದಕ್ಕೆ ನಾವು ಬಿಡೋಣ. ನಂತರ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬೌಲಿಗೆ 3 ಸ್ಪೂನ್ ಆಗುವಷ್ಟು ನಾವು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಮಿಲ್ಕ್ ಪೌಡರ್ನ ಹಾಕಿ ಯಾವುದೇ ಒಂದು ಸ್ವೀಟನ್ನು ಮಾಡಿದ್ರೆ ಅದರ ಟೇಸ್ಟು ಸೂಪರ್ ಆಗಿರುತ್ತೆ. ಖಂಡಿತ ತುಂಬಾ ಟೇಸ್ಟಿ ಇರುತ್ತೆ. ಹಾಗೆ ಮಿಲ್ಕ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ 3 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಮತ್ತು ಹಾಲಿನ ಪೌಡರ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನೀವು ಬೇಕು ಅಂದರೆ ಮಿಲ್ಕ್ ಪೌಡರ್ನ ಸ್ಕಿಪ್ ಮಾಡಿ ಕೋವಾ ಇದ್ದರೆ ಕೋವಾ ಕೂಡ ಉಪಯೋಗಿಸ್ಬೋದು.
ಅಥವಾ ಮಿಲ್ಕ್ ಪೌಡರ್ ಇಲ್ಲ ಅಂತಂದರೆ ಕೂಡ ನಡೆಯುತ್ತೆ. ಬರೀ ಹಾಲನ್ನು ಹಾಕಿ ನೀವು ಕೂಡ ಈ ಒಂದು ರೆಸಿಪಿನ ಮಾಡ್ಬೋದು. ಮಿಲ್ಕ್ ಪೌಡರೇ ಬೇಕು ಅಂತ ಇಲ್ಲ, ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರೋಂತಹ ಹಾಲು ಮತ್ತು ಹಾಲಿನ ಪೌಡರ್ನ ಇವಾಗ ಈ ಒಂದು ಪಾಕಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಫಸ್ಟು ಪಾಕ ಹೇಗಿದೆ ಅಂತ ಫಸ್ಟು ನೋಡ್ಕೊಳ್ಳೋಣ. ನಮಗೆ ಇಲ್ಲಿ ಫಸ್ಟು ಒಂದೆಳೆ ಪಾಕ ಬಂದಿರಬೇಕು. ಈಗ ಪಾಕ ಒಂದೆಳೆ ಇದೆಯಾ ಇಲ್ವಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಾವು ನೀರನ್ನು ಯಾವುದೇ ಪಾಕ ಮಾಡಬೇಕಾದ್ರೂ ಅಷ್ಟೇ, ನೀರನ್ನು ಜಾಸ್ತಿ ಹಾಕಿದ್ರೆ ಅದನ್ನು ಜಾಸ್ತಿ ಹೊತ್ತು ನಾವು ಕುದಿಸ್ಕೋಬೇಕಾಗುತ್ತೆ. ಜಾಸ್ತಿ ಕುದ್ದು ಅದು ಒಂದೆಳೆ ಪಾಕ ಬರುತ್ತೆ. ಹಾಗಾಗಿ ನಾವು ಸಕ್ಕರೆ ಎಷ್ಟು ಹಾಕಿರ್ತೀವೋ ಅಷ್ಟೇ ನೀರನ್ನು ಹಾಕ್ಕೊಂಡು ಒಂದೆಳೆ ಪಾಕ ಮಾಡಬೇಕು ಅಂದಾಗ ಅಷ್ಟನ್ನು ಹಾಕ್ಕೊಂಡ್ರೆ ನೀರು ಸಾಕಾಗುತ್ತೆ ನಮಗೆ. ಓಕೆ, ಈಗ ನೋಡಿ ಮಿಕ್ಸ್ ಮಾಡಿರೋಂತಹ ಹಾಲಿನ ಪೌಡರ್ನ ನಾನು ಈ ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕೂಡ ಒಂದು ಕುದಿ ಬರಬೇಕು ನಮಗೆ, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನಂತರ ಇವಾಗ ಪೌಡರ್ ಮಾಡಿರುವಂತಹ ಬಿಸ್ಕೆಟ್ ಪೌಡರ್ ಇದೆಯಲ್ಲ, ಮಾರಿಗೋಲ್ಡ್ ಬಿಸ್ಕೆಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕೇವಲ 10 ರೂಪಾಯಲ್ಲಿ ನಿಮಗೆ ಪ್ಯಾಕೆಟ್ ಎಲ್ಲ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಮಾರಿಗೋಲ್ಡ್ ಬಿಸ್ಕೆಟು. ಸೊ ಈ ಒಂದು ಬಿಸ್ಕೆಟ್ ಯಾವಾಗಲಾದರೂ ಮನೆಯಲ್ಲೂ ಕೂಡ ಇರುತ್ತೆ, ಸುಮಾರು ಜನಗಳು ಮನೆಯಲ್ಲಿರುತ್ತೆ. ಆವಾಗ ಕೂಡ ನೀವು ಈ ರುಚಿಯಾದ ಒಂದು ರೆಸಿಪಿನ ತಯಾರಿಸ್ಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ. ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಇಲ್ಲಿ, ಬಟ್ ನಾನು ತುಪ್ಪ ಏನೂ ಹಾಕ್ತಾ ಇಲ್ಲ. ಯಾಕೆಂದರೆ ಕೆಲವರೆಲ್ಲ ಜಾಸ್ತಿ ತುಪ್ಪ ಉಪಯೋಗಿಸ್ತೀರಾ, ಬೇಡ ಅಂತ ಅಂತಾರೆ. ಹಾಗಾಗಿ ತುಪ್ಪನೇ ಇಲ್ಲದಲೇ ಈಗ ನಾನು ಹಾಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ತುಪ್ಪ ಅಥವಾ ದಾಲ್ಡಾ ಬೇಕು ಅಂದರೂ ಹಾಕ್ಕೊಳ್ಬೋದು, ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಈ ರೀತಿ ತಳ ಬಿಡ್ತಾ ಇರಬೇಕು. ನಮಗೆ ಪ್ಯಾನಿನ ತಳ ಬಿಡ್ತಾ ಇದೆ ಅಂದರೆ ಕರೆಕ್ಟಾಗಿ ಇದು ಆಗಿದೆ ಅಂತ. ಸೊ ಈಗ ಸ್ವೀಟು ರೆಡಿಯಾಗಿದೆ. ನಾವು ಈಗ ಒಂದು ಟ್ರೇ ತೊಗೊಳ್ಳೋಣ. ಫಸ್ಟು ಬರ್ಫಿ ಟ್ರೇ ತೊಗೊಳ್ತಾ ಇದ್ದೀನಿ. ಬರ್ಫಿ ಟ್ರೇ ಇದ್ದರೆ ಅದರಲ್ಲೇ ಹಾಕ್ಕೊಳ್ಬೋದು, ಅಥವಾ ತಟ್ಟೆ ಇರುತ್ತಲ್ವ, ತಿಂಡಿ ತಟ್ಟೆ ಅಥವಾ ಊಟದ ತಟ್ಟೆ ಇರುತ್ತಲ್ಲ, ಸೊ ಆ ತಟ್ಟೆಗಳಲ್ಲೂ ಕೂಡ ನೀವು ಈ ಥರ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿ ನಂತರ ಈ ಒಂದು ಸ್ವೀಟನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಸೊ ಹೀಗೆ ಹಾಕಿ ನಾವು ಇದನ್ನು ಒಂದು ಸಮ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದ ನಂತರ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಬಾದಾಮಿ ಮತ್ತು ಗೋಡಂಬಿನ. ಸೊ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಬಾದಾಮಿ ಮತ್ತು ಗೋಡಂಬಿ, ಹಾಗೆ ಪಿಸ್ತಾ, ದ್ರಾಕ್ಷಿ ಏನು ಬೇಕಿದ್ರೂ ಹಾಕ್ಕೊಳ್ಬೋದು, ಅಥವಾ ಹಾಕ್ತಲೇ ಕೂಡ ನೀವು ಹಾಗೆ ಈ ಸ್ವೀಟನ್ನು ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿರೋವಂಥ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ. ಈ ಒಂದು ಮಾರಿಗೋಲ್ಡ್ ಬಿಸ್ಕೆಟಿಂದ ಮಾಡುವಂತಹ ಬರ್ಫಿನ ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಖಂಡಿತ ಯಾವುದೇ ಹಬ್ಬಗಳಲ್ಲಿ, ಯಾವುದೇ ಫಂಕ್ಷನಲ್ಲೂ ಕೂಡ ನೀವು ಈ ರುಚಿಯಾದ ಒಂದು ರೆಸಿಪಿನ ತಯಾರಿಸ್ಕೊಳ್ಬೋದು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ತುಂಬಾ ಬೇಗ ಮಾಡುವಂಥ ಒಂದು ಸ್ವೀಟ್ ಇದು. ಸೊ ನಂತರ ನಾನು ಸೆಟ್ಟಾಗೋದಕ್ಕೆ ಇದನ್ನು ಒಂದು 5 ರಿಂದ 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ. 10 ನಿಮಿಷ ಸಾಕು ಇದಕ್ಕೆ. 10 ನಿಮಿಷ ಆದ ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡಬೇಕಾದ್ರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಈ ಒಂದು ಸ್ವೀಟನ್ನು ಕಟ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಮಾರಿಗೋಲ್ಡ್ ಬಿಸ್ಕೆಟಿನ ಬರ್ಫಿ ರೆಸಿಪಿ ಇದು. ಸೊ ಈ ಬರ್ಫಿ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.